Welcome back to the online classes. In the previous class, we learnt about different types of operating system. In that, we have learnt about batch processing, time sharing, and real-time operating system. In continuation of that, today we are going to learn distributed operating system. ನೀವು ಹಿಂದಿಂದೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿನ ಓದಬೇಕು, ಗೊತ್ತಾಗದೇ ಇದ್ದರೆ ನನಗೆ ವಾಟ್ಸಪ್ಪಲ್ಲೋ ಅಥವಾ ಫೋನ್ ಮುಖಾಂತರ ಯಾವತ್ತು ಬೇಕಾದರೆ ನೀವು ನನಗೆ ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು. ಹೆಸರೇ ತಿಳಿಸೋ ಹಾಗೆ ಡಿಸ್ಟ್ರಿಬ್ಯೂಟೆಡ್ ಅಂದರೆ ಹರಡ್ಕೊಂಡಿರೋ ಅಂಥದ್ದು. ಒಂದು ಸುಮ್ಮನೆ ಎಕ್ಸಾಂಪಲ್ ನಿಮಗೆ ಫಸ್ಟ್ ಪಿಕ್ಚರ್ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಬೇರೆ ಬೇರೆ ಕಡೆ ಇರೋವಂಥ ಕಂಪ್ಯೂಟರ್ಗಳು, ಬೇರೆ ಬೇರೆ ಜಾಗದಲ್ಲಿರೋವಂಥ ಕಂಪ್ಯೂಟರ್ಗಳನ್ನ ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಮುಖಾಂತರ ಕನೆಕ್ಟ್ ಮಾಡಿ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋ ಅಂಥದ್ದೇ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್. ಇನ್ ದಿಸ್ ಕೇಸ್, computers are located in different locations and are interconnected by communication network. This type of operating system, it takes care of all the system work simultaneously. Distributed operating system ಅಂದ್ರೆ ಏನು ಅಂತ ನೋಡೋಣ. Various autonomous interconnected computers communicate each other using a shared communication network. Independent system possesses their own memory unit and CPU. ಬೇರೆ ಬೇರೆ ಜಾಗದಲ್ಲಿರುವಂಥ ಕಂಪ್ಯೂಟರ್ಗಳಿಗೆ ಅದರದ್ದೇ ಆದ ಮೆಮೊರಿ ಮತ್ತು CPU ಇರುತ್ತೆ. These are referred as loosely coupled system or distributed system. ಇದನ್ನು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಅಂತಲೂ ಕರೀತಾರೆ. These systems processor differ in size and function. ಇದರಲ್ಲಿರುವಂತಹ ಪ್ರಾಸೆಸರ್ ಸೈಜು ಮತ್ತು ಫಂಕ್ಷನು ಬೇರೆ ಬೇರೆ ಆಗಿರುತ್ತೆ. ಸಿಸ್ಟಮ್ ಎ ಬೇರೆ ಸೈಜು ಅಥವಾ ಫಂಕ್ಷನ್ ಬೇರೆ ಮಾಡ್ಬೋದು, ಸಿಸ್ಟಮ್ ಬಿ ಬೇರೆ ಮಾಡ್ಬೋದು, ಸಿಸ್ಟಮ್ ಸಿ ಬೇರೆ ಮಾಡ್ಬೋದು. ಆದರೆ ಇವನ್ನೆಲ್ಲ ಒಂದು ಕಡೆ ಕನೆಕ್ಟ್ ಮಾಡೋದಕ್ಕೆ ಯು ವಿಲ್ ಹ್ಯಾವ್ ಎ ನೆಟ್ವರ್ಕ್ ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್ ನೆಟ್ವರ್ಕ್. ಅದ್ರಲ್ಲಿ ನಿಮಗೆ ಇದೆಲ್ಲ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ನ ಉಪಯೋಗಿಸ್ತಾರೆ. These type of operating system is a recent advancement in the world of computer technology and are being widely accepted all over the world, that too with a great pace. ಈಗ ಅತಿ ಹೆಚ್ಚು ಆಪರೇಟಿಂಗ್ ಸಿಸ್ಟಮ್ಗಳನ್ನ ಉಪಯೋಗಿಸ್ತಿರೋ ಅಂಥ ಟೈಪಲ್ಲಿ ಇದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ನ ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಬ್ಯಾಂಕಿಂಗಲ್ಲಿ ATM ಅದರಲ್ಲೆಲ್ಲ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಈ ಡಯಾಗ್ರಾಮ್ ಬರೀಬೇಕು ಎಕ್ಸಾಮಲ್ಲಿ. ನೀವು ಬರೆದಾಗ ಎಕ್ಸಾಮಲ್ಲಿ ಗೊತ್ತಾಗುತ್ತೆ, ಇವ್ರಿಗೆ ಮಕ್ಕಳಿಗೆ ಗೊತ್ತಿದೆ ಈ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ. ವರ್ಕ್ ಸ್ಟೇಷನ್ನು ಮೇಲ್ಗಡೆದಲ್ಲಿ ನೋಡಿ, ಟರ್ಮಿನಲ್ಲು ಫೈಲ್ ಸರ್ವರ್ ಇರುತ್ತೆ, ಕೆಳಗಡೆ DB ಅಂದರೆ ಡೇಟಾಬೇಸ್ ಸರ್ವರು, ಕಂಪ್ಯೂಟರ್ ನೋಡು ವರ್ಕ್ ಸ್ಟೇಷನ್ನು. ಅಥವಾ ನೀವು ಇದನ್ನೇ ಬರೀಬೇಕು ಅಂತಿಲ್ಲ, ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಬರೆದ್ಬಿಟ್ಟು ಕಂಪ್ಯೂಟರ್ ಎ, ಕಂಪ್ಯೂಟರ್ ಬಿ, ಕಂಪ್ಯೂಟರ್ ಸಿ ಅಂತ ಬರೆದ್ಬಿಟ್ಟು ಕನೆಕ್ಟ್ ಮಾಡಿದ್ರು ಆಗುತ್ತೆ. ಹಾಗಾದರೆ ಇದರದ ಗುಣಲಕ್ಷಣಗಳೇನು? ವಾಟ್ ಆರ್ ದ ಫೀಚರ್ಸ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್? A distributed operating system should easily connect users to resources. It should hide the fact that resources are distributed across the network, must be open, must be scalable. Now, distributed operating system ಅಲ್ಲಿ ಯೂಸರ್ಸು ಬೇರೆ ರಿಸೋರ್ಸ್ಗಳಿಗೂ ಕನೆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಯಾರು ಯಾವ ಯೂಸರ್ನ ಯೂಸ್ ಮಾಡ್ತಾ ಇದ್ದಾರೆ ರಿಸೋರ್ಸಸ್ ಅನ್ನೋದನ್ನು ಹೈಡ್ ಮಾಡಬೇಕು. ಸ್ಕೇಲಬಲ್ ಅಂದರೆ ಈಗ ನಾವೊಂದು ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ 5 ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರ್ತೀವಿ ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಕೊಟ್ಟು. ನಾಳೆ 10 ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋ ಹಾಗೆ ಅದರಲ್ಲಿ ಅವಕಾಶ ಇರಬೇಕು. ಸ್ಕೇಲಬಲ್ ಅಂದರೆ ಅದು 100, 1000 ಅಂದಾಗ ಯೋಚನೆ ಮಾಡಬೇಕು. ಆವಾಗ ಮತ್ತೆ ಕೇಬಲ್ ಚೇಂಜ್ ಮಾಡಬೇಕಾ, ಕಮ್ಯುನಿಕೇಷನ್ ನೆಟ್ವರ್ಕ್ ಚೇಂಜ್ ಮಾಡಬೇಕಾ ಅಂತ. ಮೊದಲನೇ ಪಾಯಿಂಟ್ ಏನು? ಕನೆಕ್ಟಿಂಗ್ ರಿಸೋರ್ಸಸ್ ಆ್ಯಂಡ್ ಯೂಸರ್ಸ್. The main goal of distributed system is to make it easy for users to access remote resources and to share them with other resources users in the controlled manner. ಮೊದಲನೇ ಆಬ್ಜೆಕ್ಟಿವ್ ಏನು? ಯಾವುದೇ ಯೂಸರು ಬೇರೆ ಕಡೆ ದೂರದಲ್ಲಿರೋ ಅಂಥ ರಿಸೋರ್ಸಸ್ನ ಇನ್ನೊಂದು ಯೂಸರ್ ಜೊತೆ ಕಂಟ್ರೋಲ್ಡ್ ಮ್ಯಾನರಲ್ಲಿ ಡಿಸಿಪ್ಲಿನ್ ಆಗಿ ಶೇರ್ ಮಾಡ್ಕೊಳ್ಳೋದು. ರಿಸೋರ್ಸಸ್ ಕ್ಯಾನ್ ಬಿ ವರ್ಚುವಲಿ ಎನಿಥಿಂಗ್. Typical example of resource are printers, storage facilities, data, files, web page, networks. Typical ಒಂಚೂರು ಅಲ್ಲಿ ಸ್ಪೆಲ್ಲಿಂಗು
ತಪ್ಪಾಗೋಗಿದೆ, ಕರೆಕ್ಟ್ ಮಾಡ್ಕೊಳ್ಳೋದು. TYPICI. ಎರಡನೇದು ಟ್ರಾನ್ಸ್ಪರೆನ್ಸಿ. An important goal of distributed system is to hide the fact that its process and resources are physically distributed across multiple computers. ಯಾರ್ಯಾರು ಯಾವ್ಯಾವ ರಿಸೋರ್ಸಸ್ನ ಉಪಯೋಗಿಸ್ತಾ ಇದ್ದಾರೆ ಅಂತ ಅಟ್ಲೀಸ್ಟ್ ಅಡ್ಮಿನ್ಗಾರು ಗೊತ್ತಿರಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಕಂಪ್ಯೂಟರ್ ಹೇಗೆ ಕಂಪ್ಯೂಟರ್ ಬಿ ಕೊಟ್ಟಿದ್ದೆ ಪ್ರಿಂಟರು, ಅದಕ್ಕೆ ನಿಂಗೆ ಕೊಡಲಿಲ್ಲ ಅಂತ ಹೇಳಂಗಿಲ್ಲ. ಎಷ್ಟರಿಂದ ಎಷ್ಟು ನಿಮಿಷ ಕೊಟ್ಟಿದ್ದೆ, ಯಾಕೆ ಕೊಟ್ಟಿದ್ದೆ, ಯಾವಾಗ ಕೊಟ್ಟಿದ್ದೆ, ಎಲ್ಲ ಡೇಟಾ ಅದತ್ರ ಇರಬೇಕು. ಓಪನ್ನೆಸ್. Another important goal of distributed system is to openness. An open distributed system is a system that offers services in standards that describable the syntax and semantics of these services instances, standard rules in computer control network, the format, the content and meaning of message sent and received. Such rules are formalized in the protocol. ಯಾರಿಗೆ ಯಾವ ಹೊತ್ತಿಗೆ ಏನು ಮೆಸೇಜ್ ಕಳಿಸಿದ್ವಿ. ಈಗ ನೀವು ನಿಮ್ಮ ಮೊಬೈಲಿಂದ ಯಾರಿಗೋ ನಿಮ್ಮ ನಂಬರಿಂದ ಯಾರಿಗೋ ವಾಟ್ಸಪ್ ಕಳಿಸಿರ್ತೀರಾ, ಆಮೇಲೆ ಇಲ್ಲ ನಾನು ಕಳಿಸಿಲ್ಲ ಅಂದರೆ ಯಾರೂ ಒಪ್ಪಲ್ಲ. ನಿಮ್ಮ ಮೊಬೈಲಿಂದ ಅವ್ರಿಗೆ ಮೆಸೇಜ್ ಕಳಿಸಿದ್ದೀರಾ, ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಬಂದಿರುತ್ತೆ. ಹಾಗೇ ಅಲ್ಲೂ ಒಂದು ಯೂಸರಿಂದ ಇನ್ನೊಂದು ಯೂಸರ್ಗೆ ನೀವು ಏನು ಕಮ್ಯುನಿಕೇಟ್ ಮಾಡಿರ್ತೀರಾ ಅನ್ನೋದು ನೀಟಾಗಿ ಗೊತ್ತಾಗತ್ತೆ. ಅದು ಓಪನ್ ಆಗಿರುತ್ತೆ, ಯಾರು ಬೇಕಾದ್ರೂ ನೋಡ್ಕೋಬೋದು ನೀವು. ನಾಲ್ಕನೇದು ಸ್ಕೇಲಬಿಲಿಟಿ. ನಾನು ಆಗಲೇ ಹೇಳಿದೆ, 5 ಕನೆಕ್ಷನ್ ಕೊಡೋಂಗಿದ್ರೆ ನಾಳೆ 10ಕ್ಕೂ ಕೊಡೋಂಗೆ ಮಾಡ್ಕೊಳಂಗಿರಬೇಕು. ನೀವು ಹಾರ್ಡ್ವೇರ್ನ ಚೇಂಜ್ ಮಾಡಬಾರ್ದು ಅಥವಾ ನಿಮಗೇನು ತೊಂದರೆ ಆಗಬಾರ್ದು. 5 ಕಂಪ್ಯೂಟರ್ಗೆ, ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟರ್ಗೆ ನಿಮ್ಮದು ಆಪ್ರೇಟಿಂಗ್ ಸಿಸ್ಟಮ್ ರೆಡಿ ಇದ್ದರೆ 10 ಕಂಪ್ಯೂಟರ್ ಕೊಡೋಕ್ಕೂ ಅಥವಾ 100 ಕಂಪ್ಯೂಟರ್ಗೆ ಕನೆಕ್ಟ್ ಮಾಡೋಕ್ಕೂ ಅದೇ ಆಪ್ರೇಟಿಂಗ್ ಸಿಸ್ಟಮು ಸಪೋರ್ಟ್ ಮಾಡೋಂಗಿರಬೇಕು. ದ ಅನ್ಸರ್ಟನ್ ಟ್ರೆಂಡ್ ಇನ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಈಸ್ ಟುವರ್ಡ್ಸ್ ಲಾರ್ಜರ್ ಸಿಸ್ಟಮ್. ದಿಸ್ ಅಬ್ಸರ್ವೇಷನ್ ಹ್ಯಾಸ್ ಇಂಪ್ಲಿಕೇಶನ್ಸ್ ಫಾರ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಡಿಸೈನ್. ನಾವು ಡಿಸೈನ್ ಮಾಡಬೇಕಾದ್ರೆ ಇದನ್ನೆಲ್ಲ ಗ್ಯಾಪ್ಕ ಇಟ್ಕೊಂಡು ಮಾಡಬೇಕು. ಆಪ್ರೇಟಿಂಗ್ ಸಿಸ್ಟಮ್ನ ಡಿಸೈನ್ ಮಾಡಬೇಕಾದ್ರೆ ರಿಲಯಬಿಲಿಟಿ, ನಂಬಿಕೆ. ಯಾರೋ ತುಂಬ ಕಡಿಮೆ ದುಡ್ಡು ಕೊಡ್ತಾರೆ ತೊಗೊಂಡ್ಬಿಡೋದು ಅಂತಲ್ಲ. 4 ಸರಿ ಯೋಚನೆ ಮಾಡ್ತೀವಿ, ಅಯ್ಯೋ 10 ರೂಪಾಯಿ ಜಾಸ್ತಿ ಆದರೂ ಚಿಂತಿಲ್ಲಪ್ಪ. ನಂಬಿಕೆ, ರಿಲಯಬಲ್ ಪರ್ಸನ್ ಹತ್ರ ನಾವು ಆ ಪ್ರಾಡಕ್ಟ್ನ ತೊಗೋಬೇಕು ಅಂತ. ನೀವು ಡಿಸ್ಟ್ರಿಬ್ಯೂಟೆಡ್ ಅಂದಾಗ ಹಲವಾರು ಕಂಪ್ಯೂಟರ್ಗಳು ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್ ಮೂಲಕ ತನ್ನ ಡೇಟಾಗಳನ್ನ ಶೇರ್ ಮಾಡ್ಕೊಳ್ತಾ ಇರುತ್ತೆ. ಆದರೆ ಯಾರು ಏನು ಶೇರ್ ಮಾಡ್ಕೊಡ್ತಾರೆ, ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂತ ಹೇಳೋ ಬದಲು, ಈಗ ನಾನು ಕಂಪ್ಯೂಟರ್ ಬಿ ಜೊತೆ ಶೇರ್ ಮಾಡಿಕೊಂಡ್ರೆ ಅವರಿಬ್ಬರು ಮಧ್ಯನೇ ಇರಬೇಕು, ಕಂಪ್ಯೂಟರ್ ಸಿಗೆ ಗೊತ್ತಾಗಬಾರ್ದು. ಅದನ್ನು ರಿಲಯಬಿಲಿಟಿ ಅಂತಾರೆ. ದ ಮೇನ್ ಗೋಲ್ ಆಫ್ ಬಿಲ್ಡಿಂಗ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ವಾಸ್ ಟು ಮೇಕ್ ದೆಮ್ ಮೋರ್ ರಿಲಯಬಲ್ ದ್ಯಾನ್ ಸಿಂಗಲ್ ಪ್ರಾಸೆಸರ್ ಸಿಸ್ಟಮ್. ಒಬ್ಬರೇ ಇದ್ದಾಗ ಯಾರೋ ಒಬ್ರು ಯೂಸ್ ಮಾಡಿರ್ತಾರೆ, ಯಾರು ಯೂಸ್ ಮಾಡಿರ್ತಾರೆ ಗೊತ್ತಾಗುತ್ತೆ. ಆದರೆ 10 ಜನ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾ ಇರ್ಬೇಕಾದ್ರೆ, 10 ಕಂಪ್ಯೂಟರ್ಗಳಲ್ಲಿ ಬೇರೆ ಬೇರೆ ಯೂಸರ್ಸ್ ಯೂಸ್ ಮಾಡಬೇಕಾದ್ರೆ ಡೇಟಾಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ದ ಐಡಿಯಾ ಈಸ್ ದಟ್ ಇಫ್ ಸಮ್ ಮೆಷಿನ್ ಗೋಸ್ ಡೌನ್, ಸಮ್ ಅದರ್ ಮೆಷಿನ್ ಗೆಟ್ಸ್ ಯೂಸ್ ಟು ಇಟ್. ಈಗ ನೆಟ್ವರ್ಕಲ್ಲಿ 5-6 ಜನ ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ABCD 5 ಕಂಪ್ಯೂಟ್ರು ನಮ್ಮ ಕಂಪ್ಯೂಟರ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮಲ್ಲಿ ವರ್ಕ್ ಮಾಡ್ತಿರುತ್ತೆ. ಕಂಪ್ಯೂಟ್ರ್ ಹೇಗೇನೋ ಪವರ್ ಹೋಗೋ ಇನ್ನೇನೋ ಪ್ರಾಬ್ಲಮ್ ಆಗಿ ವರ್ಕ್ ಆಗಲ್ಲ. ಆಗ BCDE ಅದ್ರ ಪಾಡ್ಗದ ಕೆಲಸ ಮಾಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಡೌನ್ ಆಗಿದೆ, ಅದರಿಂದ ಅವರೇನು ಹೆದರ್ಕೊಳ್ಳೋದಾಗಲಿ ಅಥವಾ ಆ ಕಂಪ್ಯೂಟರ್ಗೆ ಅಯ್ಯೋ ಏನಪ್ಪ ಡೌನ್ ಆಗೋಯ್ತು ನಾನು ಕೆಲಸ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಇಲ್ವೇ ಇಲ್ಲ. ಯಾಕೆ ಅದರ ಡೇಟಾ ಎಲ್ಲ ಸೆಂಟ್ರಲ್ ಆಗಿ ಒಂದು ಕಡೆ ಬೇರೆ ಕಡೆ ಇರುತ್ತೆ. ಅದನ್ನು ನೀವು BCDEನೂ ಶೇರ್ ಮಾಡ್ಕೊಳ್ತಾ ಇರುತ್ತೆ. ಅದರಿಂದ ನಿಮ್ಮ ನೀವು ಮಾಡ್ಕೊಂಡು ಹೋಗ್ಬೋದು. In other words, theoretically, the reliability of the overall system can be Boolean R of the component reliability. ಈ ಫಸ್ಟ್ ಸೆಮಿಸ್ಟ್ರಲ್ಲಿ ಬೂಲಿಯನ್ ರೂಲ್ಸ್ ಓದಬೇಕಾದ್ರೆ ಬೂಲಿಯನ್ R ಓದಿದ್ದೀರಾ. R ಅಂದರೆ ಏನೋ, ಇಫ್ ಎನಿ ಒನ್ ಆಫ್ ದೆಮ್ ಆರ್ ಟ್ರೂ, ಔಟ್ಪುಟ್ ಈಸ್ ಟ್ರೂ. ಇಫ್ ಬೋತ್ ಆಫ್ ದೆಮ್ ಆರ್ ಫಾಲ್ಸ್, ದೆನ್ ಔಟ್ಪುಟ್ ಈಸ್ ಫಾಲ್ಸ್. ಎಲ್ಲ ಸಿಸ್ಟಮ್ಸು ಕೆಟ್ಟೋದ್ರೆ ಮಾತ್ರ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮಲ್ಲಿ ಕೆಟ್ಟೋಗುತ್ತೆ. ಯಾವುದೇ ಒಂದು ಸಿಸ್ಟಮ್ಮು ಅಥವಾ 2 ಸಿಸ್ಟಮ್ಮು ಕೆಟ್ಟೋದ್ರೆ, ಯಾವುದೇ ಒಂದೇ ಒಂದು ವರ್ಕ್ ಮಾಡಿದ್ರೂ ನೀವು ಆಪ್ರೇಟಿಂಗ್ ಸಿಸ್ಟಮ್ ಮೂಲಕ ನೀವು ಕೆಲಸಗಳನ್ನ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ ಆಪ್ರೇಟಿಂಗ್ ಸಿಸ್ಟಮ್ ಇದು. ಲಾಸ್ಟ್, ಪರ್ಫಾರ್ಮೆನ್ಸ್. ಯಾವಾಗಲೂ ಅಷ್ಟೇ, ಈಗ ತೊಗೊಂಬಿಟ್ಟು ಚೀಪಾಗಿ ತೊಗೊಂಬಿಟ್ಟು ನಾಳೆ 50 ರೂಪಾಯಿಗೆ ಬಲ್ಬ್ ಸಿಗುತ್ತೆ ಅಂದ್ಕೊಡಿ LED, ಅದು ನಾಳೆಗೆ ಅದ್ರ ಲೈಫ್ ಹೊಟ್ಟೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಅದೇ 100 ರೂಪಾಯಿ ಕೊಟ್ಟು 3 ವರ್ಷ ಬಾಳತ್ತೆ ಅಂದರೆ ಅದನ್ನು ತೊಗೋಬೇಕು ನಾವು. ಹಾಗಾದರೆ ಡಿಸ್ಟ್ರಿಬ್ಯೂಟೆಡ್ ಆಪ್ರೇಟಿಂಗ್ ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಹೆಂಗಿದೆ? ಬಿಲ್ಡಿಂಗ್ ಎ ಟ್ರಾನ್ಸ್ಪರೆಂಟ್, ಫ್ಲೆಕ್ಸಿಬಲ್, ರಿಲಯಬಲ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್
ಈಸ್ ಯೂಸ್ಲೆಸ್ ಇಫ್ ಇಟ್ ಈಸ್ ಸ್ಲೋ ಲೈಕ್ ಮೊಲಾಸಸ್. ನಿಧಾನಕ್ಕೆ ಮಂದಗತಿ ಹಾಗೆ ಆಮೇಲೆ ಥರ ಅದು ಕೆಲಸ ಮಾಡಿದ್ರೆ ಸ್ಲೋ ಆಗಿ ಎಲ್ಲರಿಗೂ ಬೇಜಾರಾಗುತ್ತೆ. ಅದಕ್ಕೆ ಫಾಸ್ಟಾಗೂ ಮಾಡೋಂಗಿರಬೇಕು. ಇನ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆನ್ ಎ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಇಟ್ ಶುಡ್ ನಾಟ್ ಡಿಟಾರಿಯೇಟ್ ಬೆಟರ್ ದ್ಯಾನ್ ರನ್ನಿಂಗ್ ಸಮ್ ಅಪ್ಲಿಕೇಶನ್ ಆನ್ ಎ ಸಿಂಗಲ್ ಪ್ರಾಸೆಸರ್. ಒಂದೇ ಒಂದು ಕಂಪ್ಯೂಟ್ರಲ್ಲಿ ನೀವು ಕೆಲಸ ಮಾಡಿದಾಗ ಎಷ್ಟು ಟೈಮ್ ತಗೊಳುತ್ತೋ ಅದಕ್ಕಿಂತನೂ ಕಡಿಮೆ ತಗೊಂಡು ಅಥವಾ ಅದರಷ್ಟೇ ತಗೊಂಡು ಅಷ್ಟೇ ಫಾಸ್ಟಾಗಿ 10 ಸಿಸ್ಟಮ್ಗಳಿಗೆ ಇದು ಕೆಲಸ ಮಾಡಿದ್ರೆ ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ವೇರಿಯಸ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಕ್ಯಾನ್ ಬಿ ಯೂಸ್ಡ್. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಯಾವುದೋ ಒಂದು ಮೆಜರ್ಮೆಂಟ್ ಇರಬೇಕಲ್ವ. ಎಷ್ಟು ಕಿಲೋಮೀಟ್ರ್ ಓಡಿದೆ ನೀನು ಅಂತೀರ ಅಲ್ವಾ, ಎಷ್ಟು ತಿಂದೆ, ಎಷ್ಟು ಗ್ರಾಮ್ ತಿಂದೆ ಅಂತೀರ. ಹಾಗೆ ರೆಸ್ಪಾನ್ಸ್ ಟೈಮ್ ಈಸ್ 1. ಹಾಗಾದ್ರೆ ಇದನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತಾರೆ ಪರ್ಫಾರ್ಮೆನ್ಸ್ನ? ರೆಸ್ಪಾನ್ಸ್ ಟೈಮ್. ಈಗ ನೀವು ಗೂಗಲಲ್ಲಿ ಏನೋ ಸರ್ಚ್ ಮಾಡ್ತೀರಾ ಅಂದ್ಕೊಳ್ಳಿ, 2G 3G 4G 5G ಅಂತೆಲ್ಲ ಇದೆಯಲ್ವಾ, ಸೆಕೆಂಡ್ ಜನ್ರೇಷನು ಥರ್ಡ್ ಜನ್ರೇಷನ್ ಏನಾಗ್ತಿತ್ತು, ನೀವು ಸರ್ಚ್ ಕೊಟ್ಟರೆ ಹಿಂಗೆ ಸುತ್ತ ಹೊಡೆಯೋದು, 1 ನಿಮಿಷ 2 ನಿಮಿಷ ಆದಮೇಲೆ ತೋರಿಸೋದು. ಈಗ 4G 5Gನಲ್ಲಿ ನೀವು ಸರ್ಚ್ ಕೊಟ್ಟು ಹಿಂಗೆ ಬಟನ್ ಒತ್ತ ತಕ್ಷಣ ತೋರಿಸ್ಬಿಡುತ್ತೆ. ಅಂದರೆ ಅದ್ರ ರೆಸ್ಪಾನ್ಸ್ ಟೈಮು ಅಷ್ಟು ಫಾಸ್ಟಾಗಿದೆ. ಹಾಗೆ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮಲ್ಲೂ ಅದರ ರೆಸ್ಪಾನ್ಸ್ ಟೈಮು ಚೆನ್ನಾಗಿದ್ದರೆ ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಸೊ ಆರ್ ಥ್ರೂಔಟ್ಪುಟ್, ಸಿಸ್ಟಮ್ ಯುಟಿಲೈಸೇಷನ್ ಆ್ಯಂಡ್ ಅಮೌಂಟ್ ಆಫ್ ನೆಟ್ವರ್ಕ್ ಕೆಪಾಸಿಟಿ ಕನ್ಸ್ಯೂಮ್ಡ್. ರೆಸ್ಪಾನ್ಸ್ ಟೈಮ್ ಜೊತೆಗೆ ಅದರ ಥ್ರೂಔಟ್ಪುಟ್ ಹೇಗಿದೆ, ಔಟ್ಪುಟ್ಗಳು ಹೇಗೆ ಕೊಡುತ್ತೆ, ಸಿಸ್ಟಮ್ ಯುಟಿಲೈಸೇಷನ್ ಹೆಂಗೆ ಮ್ಯಾಕ್ಸಿಮಮ್ ಯಾವುದೋ ಒಂದು CPU ಸುಮ್ಮನೆ ಐಡ್ಲಾಗಿರುತ್ತಾ. ಈಗ 5 ಕಂಪ್ಯೂಟರ್ ಇರುತ್ತೆ ಅಂದ್ಕೊಳ್ಳಿ, ಒಂದು ಸುಮ್ಮನೆ ಡಮ್ಮಿ ಆಗಿದ್ರೆ ಅದ್ರ ಏನೂ ಪ್ರಯೋಜನ ಇಲ್ಲ. ಹೆಂಗೆ ಉಪಯೋಗಿಸ್ಕೊಳ್ಳೋದು, ಸಿಸ್ಟಮ್ನ ಬೆಸ್ಟ್ ಯುಟಿಲೈಸೇಷನ್ ಮಾಡ್ಕೊಳ್ಳೋದು. ಆ್ಯಂಡ್ ಅಮೌಂಟ್ ಆಫ್ ನೆಟ್ವರ್ಕ್ ಕೆಪಾಸಿಟಿ ಕನ್ಸ್ಯೂಮ್ಡ್, ಆ ನೆಟ್ವರ್ಕಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡಿದೆ, ಎಷ್ಟು ಫಾಸ್ಟಾಗಿ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್. ಫೇಲ್ಯೂರ್ ಆಫ್ ಒನ್ ವಿಲ್ ನಾಟ್ ಎಫೆಕ್ಟ್ ದ ಅದರ್ ನೆಟ್ವರ್ಕ್ ಕಮ್ಯುನಿಕೇಷನ್ ಆಸ್ ಆಲ್ ದ ಸಿಸ್ಟಮ್ಸ್ ಆರ್ ಇಂಡಿಪೆಂಡೆಂಟ್ ಫ್ರಮ್ ಈಚ್ ಅದರ್. ನಾ ಆಗಲೇ ಹೇಳ್ದಾಗೆ ಒಂದು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಒಂದು ಸಿಸ್ಟಮ್ಮು ಕೆಟ್ಟು ಹೋಯಿತು ಅಂದರೆ ಬೇರೆ ಎಲ್ಲ ಸಿಸ್ಟಮ್ಮು ಏನೂ ಆಗದಿದ್ದಂಗೆ ತನ್ನ ಪಾಡ್ದಂಗೆ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ಎಲ್ಲ ಕಂಪ್ಯೂಟರ್ಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಎಲೆಕ್ಟ್ರಾನಿಕ್ ಮೇಲ್ ಇನ್ಕ್ರೀಸಸ್ ದ ಡೇಟಾ ಎಕ್ಸ್ಚೇಂಜ್ ಸ್ಪೀಡ್. ಒಂದಕ್ಕೊಂದು ನೀವು ಕನೆಕ್ಟ್ ಆಗಿರೋದ್ರಿಂದ ನೀವೇನಾದ್ರು ಒಂದು ಡೇಟಾ ಕಳಿಸ್ಬೇಕು ಅಥವಾ ಮೆಸೇಜ್ ಮಾಡಬೇಕು ಅಂದರೆ ನಿಮ್ಮ ಇಮೇಲ್ ಮೂಲಕ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಫಾಸ್ಟಾಗಿ ಕಳಿಸ್ಬೋದು. ಅವರು ಒಬ್ಬರು ಮೈಸೂರಲ್ಲಿರಲಿ, ಇನ್ನೊಬ್ಬರು ಡೆಲ್ಲಿಲಿರಲಿ, ಇನ್ನೊಬ್ಬರು ಅಮೆರಿಕಾದಲ್ಲಿರಲಿ, ಇನ್ನೊಬ್ಬರು ಲಂಡನ್ಲಿರಲಿ, ಯಾರಿಗೆ ನೀವು ಇಮೇಲ್ ಕಳಿಸಿದ್ರು 1 ಸೆಕೆಂಡಲ್ಲಿ ಎಲ್ಲರಿಗೂ ಎಲ್ಲ ಕಡೆನೂ ತಲುಪತ್ತೆ. ಸಿನ್ಸ್ ರಿಸೋರ್ಸಸ್ ಆರ್ ಬೀಯಿಂಗ್ ಶೇರ್ಡ್, ಕಂಪ್ಯೂಟೇಷನ್ ಈಸ್ ಹೈಲಿ ಫಾಸ್ಟ್ ಆ್ಯಂಡ್ ಡ್ಯೂರಬಲ್. ಎಲ್ಲ ರಿಸೋರ್ಸು ಒಬ್ಬೊಬ್ಬರು ಒಂದೊಂದು ಕಂಪ್ಯೂಟ್ರಿಗೆ ಒಂದೊಂದು ಪ್ರಿಂಟರು, ಒಂದೊಂದು ಇದನ್ನೇನೋ ಬೇರೆ ಮೆಮೊರಿ ಆ ಥರ ಇಟ್ಕೊಂಡಿರ್ತಿರಲ್ಲ. ಒಂದೊಂದು ಕಂಪ್ಯೂಟರ್ ಇಟ್ಕೊಳ್ಳೋ ಬದಲು ನೀವು ರಿಸೋರ್ಸಸ್ನ ನೀವು ಶೇರ್ ಮಾಡೋದ್ರಿಂದ ಯಾವುದು ನೀವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಲೇಜುಗಳಲ್ಲಿ ಇದಕ್ಕೆ ಡೇಟಾ ಹಬ್ಸ್ ಅಂತ ಇಟ್ಕೋತಾರೆ. ವೈಫೈ ಅಂತ ಈಗ ನಿಮ್ಮಲ್ಲಿ ಡೇಟಾ ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ಗೆ ಒಂದು ವೈಫೈ ಇಟ್ಕೊಂಡ್ರೆ ನಿಮ್ಮ ಮನೇಲಿ 4-5 ಜನ ಅದಕ್ಕೆ ಕನೆಕ್ಟ್ ಮಾಡ್ಕೊಬೋದು. ಅದರಿಂದ ಅದು ಫಾಸ್ಟಾಗೂ ಆಗುತ್ತೆ, ಡ್ಯೂರಬಲ್ ಆಗೂ ಆಗುತ್ತೆ ಅಂತ. ಲೋಡ್ ಆನ್ ಹೋಸ್ಟ್ ಕಂಪ್ಯೂಟರ್ ರೆಡ್ಯೂಸಸ್. ಇಂಡಿಪೆಂಡೆಂಟಲ್ಲಿ ಒಬ್ಬೊಬ್ಬರಿಗೆ ಕಂಪ್ಯೂಟರ್ಗೂ ಎಲ್ಲ ನೀವು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಎಲ್ಲ ಹಾಕಬೇಕಾಗಿತ್ತು. ಈಗ ಡಿಸ್ಟ್ರಿಬ್ಯೂಟೆಡಲ್ಲಿ ನಿಮ್ಮ ಮೇನ್ ಇದರಿಂದ ನೀವು ಹಾಕಿದ್ರೆ ಎಲ್ಲ ಕಂಪ್ಯೂಟರ್ಗಳು ಹೋಗುತ್ತೆ. ದೀಸ್ ಸಿಸ್ಟಮ್ಸ್ ಆರ್ ಈಸಿಲಿ ಸ್ಕೇಲಬಲ್ ಆ್ಯಸ್ ಮೆನಿ ಸಿಸ್ಟಮ್ಸ್ ಕ್ಯಾನ್ ಬಿ ಈಸಿಲಿ ಆ್ಯಡೆಡ್ ಟು ದ ನೆಟ್ವರ್ಕ್. ಈಗ 10 ಸಿಸ್ಟಮ್ ನಿಮ್ಮ ಕಂಪ್ಯೂಟರ್ ನೆಟ್ವರ್ಕಲ್ಲಿದ್ದರೆ ಡಿಸ್ಟ್ರಿಬ್ಯೂಟೆಡಲ್ಲಿ, ನಾಳೆ ಇನ್ನೊಂದು 5 ಆ್ಯಡ್ ಮಾಡಬೇಕು ಅಂದರೆ ಈಸಿಯಾಗಿ ಆ್ಯಡ್ ಮಾಡ್ಬೋದು. ಡಿಲೇ ಇನ್ ಡೇಟಾ ಪ್ರಾಸೆಸಿಂಗ್ ರೆಡ್ಯೂಸಸ್. ನೀವು ಡೇಟಾ ಪ್ರಾಸೆಸ್ ಮಾಡೋದನ್ನು ಅಥವಾ ಕೆಲಸ ಮಾಡೋದನ್ನು ಇದು ಕಡಿಮೆ ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ, ಎಲ್ಲ ಒಟ್ಟಿಗೆ ಶೇರ್ ಮಾಡ್ಕೊಂಡು ಮಾಡ್ತಾರಿಂದ ಬೇಗ ಆಗುತ್ತೆ. ಡಿಸಡ್ವಾಂಟೇಜಸ್ ಏನು? ಫೇಲ್ಯೂರ್ ಆಫ್ ದ ಮೇನ್ ನೆಟ್ವರ್ಕ್ ವಿಲ್ ಸ್ಟಾಪ್ ದ ಎಂಟೈರ್ ಕಮ್ಯುನಿಕೇಷನ್. ಅಡ್ವಾಂಟೇಜ್ ಏನು? ಒಂದು ಕೆಟ್ಟೋದ್ರೆ ಬೇರೆದೆಲ್ಲ ಮಾಡ್ಬೋದು. ಆದರೆ ಇಲ್ಲಿ ನೆಟ್ವರ್ಕ್ ಮಧ್ಯ ಇದೆಯಲ್ಲ, ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ನೀವು ಫಿಗರ್ ನೋಡ್ಕೋಬೇಕು. ಅದರಲ್ಲಿ ಮಧ್ಯದ ಕೆಟ್ಟೋದ್ರೆ ಅದಕ್ಕೆ ಕನೆಕ್ಟ್ ಆಗಿರೋ ಇನ್ನೆಲ್ಲನೂ ಕೆಟ್ಟೋಗುತ್ತೆ ಅಂತ ಅರ್ಥ. ಈ ಫಿಗರ್ ನೋಡಿ ಗೊತ್ತಾಗುತ್ತೆ. ಈ ಮಧ್ಯದ್ದು ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತಿದೆಯಲ್ಲ, ಅದು ಕೆಟ್ಟೋದ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ವರ್ಕ್ ಸ್ಟೇಷನ್ನು, ಡೇಟಾಬೇಸ್ ಸರ್ವರು, ಟರ್ಮಿನಲ್ಲು, ಕಂಪ್ಯೂಟರ್ ನೋಡು, ಫೈಲ್ ಸರ್ವರು, ಇನ್ನೊಂದು ವರ್ಕ್ ಸ್ಟೇಷನು ಎಲ್ಲನೂ ಹೋದಂಗೆ.
To establish distributed system, the language which are used are not well defined yet. ಯಾವ ಲ್ಯಾಂಗ್ವೇಜ್ನಲ್ಲಿ, ಅದು ನಾವು ಮಾತಾಡೋದಲ್ಲ, ಕನ್ನಡ ಇಂಗ್ಲೀಷ್ ಹಿಂದಿ ಅಲ್ಲ, ಯಾವ ಲ್ಯಾಂಗ್ವೇಜ್, ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇನ್ನೂ ಸ್ವಲ್ಪ ಡಿಸೈಡ್ ಮಾಡೋದು ಕಷ್ಟ ಆಗಿದೆ. ದೀಸ್ ಟೈಪ್ ಆಫ್ ಸಿಸ್ಟಮ್ಸ್ ಆರ್ ನಾಟ್ ರೆಡಿಲಿ ಅವೈಲಬಲ್ ಆಸ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಮು ಸಾಮಾನ್ಯ ಜನಗಳು, ಈಗ ನಮ್ಮಲ್ಲಿ ನಾವು ಈಗ ನಮ್ಮ ಸಂಬಂಧಿಕರ ಜೊತೆ ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಕೋತೀವಿ ಅಂದರೆ ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮು ಕಾಸ್ಟ್ಲಿ ಆಗುತ್ತೆ. ನಾಟ್ ಓನ್ಲಿ ದಟ್, ದ ಅಂಡರ್ಲೈಯಿಂಗ್ ಸಾಫ್ಟ್ವೇರ್ ಇಸ್ ಹೈಲಿ ಕಾಂಪ್ಲೆಕ್ಸ್ ಆ್ಯಂಡ್ ನಾಟ್ ಅಂಡರ್ಸ್ಟುಡ್ ವೆಲ್ ಎಟ್. ಅದೇನಾದ್ರು ಕೆಟ್ಟೋಯ್ತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕೆ ಯಾರದನ್ನು ಬರೆದಿಯಾರೋ ಯಾರದನ್ನು ಮಾಡಿದಾರೋ ಅವರೇ ಮಾಡಬೇಕು. ಸಾಮಾನ್ಯ ಜನಗಳಿಗೆ ಅಥವಾ ಯೂಸರ್ಗಳಿಗೆ ಅರ್ಥ ಆಗೋದಿಲ್ಲ. ನೆಕ್ಸ್ಟ್, ಪ್ಯಾರಲಲ್ ಆಪರೇಟಿಂಗ್ ಸಿಸ್ಟಮ್. ಪ್ಯಾರಲಲ್ ಅಂದ್ರೇನು? ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡೋದು. ಆ್ಯಕ್ಚುಲಿ ಪ್ಯಾರಲಲ್ ಆಪರೇಟಿಂಗ್ ಸಿಸ್ಟಮ್ಗೆ ನೀವು ಮನೆಯಲ್ಲಿ ನಿಮ್ಮ ತಾಯಿ ಅಥವಾ ನೀವು ಕುಕ್ಕಿಂಗ್ ಕೆಲಸ ಮಾಡ್ತಾ ಇರೋದು, ಅಥವಾ ನೀವೇನೆ ಒಂದು ಕಡೆ ಮೊಬೈಲಲ್ಲಿ ಏನೋ ಕೇಳ್ಕೊತಾ ಇರ್ತೀರ ಶ್ಲೋಕನೋ, ಅಥವಾ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ, ಅಡುಗೆ ಮೇಲೆ ಇನ್ನೊಂದು ಕೈನಲ್ಲಿ ನೀವು ತಿಂಡಿನೋ ಕಾಫಿನೋ ಟೀನೋ ಮಾಡ್ತಿರ್ತೀರ. ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡೋ ಅಂಥದ್ದು. ಆ್ಯಕ್ಚುಲಿ ಬೆಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ಗೆ ಇದಕ್ಕೆ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು. ಎಕ್ಸಾಮಲ್ಲಿ ಪ್ಯಾರಲಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ನಾವು ಒಂದು ಕೈಯಲ್ಲಿ ಮೊಬೈಲ್ ಕೇಳಿಸ್ಕೊತಾ ಇರೋದು, ಇನ್ನೊಂದು ಕಡೆ ಅಡುಗೆ ಮಾಡೋದು ಅಂತ ಬರೆಯೋದಲ್ಲ. ನಿಮಗೆ ಅರ್ಥ ಆಗಲಿ ಅಂತ ಹೇಳೋದು. ಒಂದು ಕಂಪ್ಯೂಟ್ರು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡೋ ಅಂಥ ಕೆಪಾಸಿಟಿ ಇರೋದಕ್ಕೆ ಪ್ಯಾರಲಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂತ. ಆಯಿತಾ? ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮೆಮೊರಿ ಇದೆ, ಅದೇ ಮೆಮೊರಿ CPU ಇದೆ, ಎಲ್ಲ 3-4 CPU ಇದೆ. ಅಂದರೆ ಒಂದೇ ಒಂದು ಮೆಮೊರಿಗೆ ಬೇರೆ ಬೇರೆ ಕಂಪ್ಯೂಟರ್ಗಳು ಎಲ್ಲ ಕನೆಕ್ಟ್ ಆಗಿದೆ. ಅಂದರೆ ಜಾಸ್ತಿ CPU ಇರುತ್ತೆ, ಒಂದೇ ಮೆಮೊರಿ ಇರುತ್ತೆ. ನಿಮಗೆ ಗೊತ್ತಾಗಬೇಕು ಕಂಪ್ಯೂಟರ್ನ ಬೆಲೆ ಡಿಸೈಡ್ ಆಗೋದು CPU ಮತ್ತು ಮೆಮೊರಿನಲ್ಲಿ. ಈ ಎಲ್ಲದಕ್ಕೂ ಬೇರೆ ಬೇರೆ ಮೆಮೊರಿ ಇಡೋ ಬದಲು ಒಂದೇ ಮೊಬೈಲ್ ಇಟ್ಕೊಂಡು ಬೇರೆ ಬೇರೆ ಪ್ರಾಸೆಸರ್, CPU ಇನ್ನೊಂದು ಹೆಸರು ಪ್ರಾಸೆಸರ್, ಬೇರೆ ಬೇರೆ ಪ್ರಾಸೆಸರ್ನ ಮಾಡ್ತಾ ಇದ್ರೆ ನಮಗೆ ಕಡಿಮೆ ಬೆಲೆಯಲ್ಲಿ ಅತಿ ಹೆಚ್ಚು ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡ್ಬೋದಾಗಿರುತ್ತೆ. ಎ ಸಿಸ್ಟಮ್ ಸೆಟ್ ಟು ಬಿ ಪ್ಯಾರಲಲ್ ಸಿಸ್ಟಮ್ ಇನ್ ವಿಚ್ ಮಲ್ಟಿಪಲ್ ಪ್ರಾಸೆಸರ್ ಹ್ಯಾವ್ ಡಿಫ್ರೆಂಟ್ ಆಕ್ಸೆಸ್ ಟು ಶೇರ್ಡ್ ಮೆಮೊರಿ. ಮಲ್ಟಿಪಲ್ ಪ್ರಾಸೆಸರ್ ಅಂದರೆ ಅದು ಇಲ್ಲಿ 4 CPUಗಳಿದೆ, ಅದು ಒಂದೇ ಮೆಮೊರಿನ ಶೇರ್ ಮಾಡ್ಕೊಳ್ಳುತ್ತೆ. ನಮ್ಮ ಕೆಲಸಗಳೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ಮೆಮೊರಿನಲ್ಲಿ. ಕೆಲಸ ಎಲ್ಲ ಎಲ್ಲಿ ಮಾಡೋದು? CPUನಲ್ಲಿ. ನಾವು ಒಂದೇ ಕೆಲಸನ ಈಗ ಒಬ್ಬರು ಮಾಡೋದಕ್ಕೆ 1 ಗಂಟೆ ತೊಗೊಂಡ್ರೆ, ಅದೇ ಆ ಒಂದೇ ಕೆಲಸನ 4 ಜನ ಮಾಡಿದ್ರೆ ಎಷ್ಟು ನಿಮಿಷ ತೊಗೊಳುತ್ತೆ? 15 ನಿಮಿಷ ತೊಗೊಳುತ್ತೆ. ಭಾಳ ಫಾಸ್ಟಾಗಿ ಆಗುತ್ತೆ. 1 ಗಂಟೆ 60 ನಿಮಿಷ ಆಗೋ ಬದಲು 15 ನಿಮಿಷ ಆಗುತ್ತೆ. ಹಾಗೆ ಕಂಪ್ಯೂಟರ್ಗಳಲ್ಲೂ ಒಂದೇ ಕಂಪ್ಯೂಟರ್ ಮಾಡೋ ಅಂಥ ಕೆಲಸನ, ಆಯಿತಾ, ಅದೇ ಥರ 4-5 CPUಗಳು ಸೇರಿಕೊಂಡು ಅದೇ ಕೆಲಸನ ಒಟ್ಟಿಗೆ ಮಾಡಿದ್ರೆ ಭಾಳ ಫಾಸ್ಟಾಗಿ ಮಾಡ್ಬೋದು. ಎ ಸಿಸ್ಟಮ್ ಸೆಟ್ ಟು ಬಿ ಪ್ಯಾರಲಲ್ ಸಿಸ್ಟಮ್ ಇನ್ ವಿಚ್ ಮಲ್ಟಿಪಲ್ ಪ್ರಾಸೆಸರ್ ಹ್ಯಾವ್ ಡಿಫ್ರೆಂಟ್ ಆಕ್ಸೆಸ್ ಟು ಶೇರ್ಡ್ ಮೆಮೊರಿ which form a common address space, and it is also called tightly coupled system. ಅಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಲ್ಲಿ ಲೂಸ್ಲಿ ಕಪಲ್ಡ್ ಸಿಸ್ಟಮ್, ಇಲ್ಲಿ ಟೈಟ್ಲಿ ಕಪಲ್ಡ್ ಸಿಸ್ಟಮ್. ಫೀಚರ್ಸ್ ಆಫ್ ಪ್ಯಾರಲಲ್ ಆಪರೇಟಿಂಗ್ ಸಿಸ್ಟಮ್ ನೋಡೋಣ. ಇಟ್ ಈಸ್ ಡಿಸೈನ್ ಟು ಸ್ಪೀಡ್ ಅಪ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇದ್ರ ಮೇನ್ ಇಂಟೆನ್ಷನ್ನೇ, ಇದ್ರ ಗುಣಲಕ್ಷಣ ಏನೋ, 4 ಜನ ಇದ್ಬಿಟ್ಟು ಸ್ಲೋ ಆಗಿಬಿಡ್ಬಾರ್ದು, ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟು. ನೀವು 4 ಜನ ಕಂಬೈನ್ಡ್ ಸ್ಟಡಿ ಮಾಡ್ತೀವಿ ಅಂದ್ಬಿಟ್ಟು 4 ಜನ ಕೂತ್ಕೊಂಡು ಒಬ್ಬರೇ ಇದ್ರೆ 15 ನಿಮಿಷದಲ್ಲಿ ಓದೋದನ್ನು ಹಂಗಂತೆ ಹಿಂಗಂತೆ ಕಾಲೇಜ್ ಬಗ್ಗೆ, ಮೇಷ್ಟ್ರ ಬಗ್ಗೆ, ಹುಡುಗರ ಬಗ್ಗೆ, ಹುಡುಗಿರ ಬಗ್ಗೆ ಮಾತಾಡಿಕೊಂಡು 15 ನಿಮಿಷ ಆಗೋದನ್ನು 1 ಗಂಟೆ ಮಾಡಿಬಿಡ್ತೀರ. ಅದು ಪ್ಯಾರಲಲ್ ಅಲ್ಲ. ಒಟ್ಟಿಗೆ ನೀವು ಒಂದು ಚಾಪ್ಟರ್ನ ನೋಡು, ನೀನು ಈ ಯೂನಿಟ್ ಓದ್ಕೊ, ನೀನು ಈ ಯೂನಿಟ್ ಓದ್ಕೊ, ನೀನು ಈ ಯೂನಿಟ್ ಓದ್ಕೊ, ಆಮೇಲೆ ಡಿಸ್ಕಷನ್ ಮಾಡಿ ಬೇಗ ಕನ್ಕ್ಲೂಷನ್ಗೆ ಬರ್ತಿರಲ್ಲ, ಅದು. ಇಟ್ ಈಸ್ ಡಿಸೈನ್ ಟು ಸ್ಪೀಡ್ ಅಪ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಇಟ್ ಈಸ್ ಸೈಮಲ್ಟೇನಿಯಸ್ ಯೂಸ್ ಆಫ್ ಮಲ್ಟಿಪಲ್ ಕಂಪ್ಯೂಟರ್ ರಿಸೋರ್ಸಸ್ ಟು ಸಾಲ್ವ್ ಕಂಪ್ಯೂಟೇಷನಲ್ ಪ್ರಾಬ್ಲಮ್. ಕಂಪ್ಯೂಟರ್ ರಿಸೋರ್ಸಸ್ಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಭಾಳ ಫಾಸ್ಟಾಗಿ ಮಾಡ್ತೀರಾ, ಅದಕ್ಕೆ ಇದನ್ನು ಪ್ಯಾರಲಲ್ ಆಪರೇಟಿಂಗ್ ಸಿಸ್ಟಮ್ನ ಒಂದು ಮೇಜರ್ ಫೀಚರ್ಸ್ ಅಂತಾರೆ. ಟು ಬಿ ರನ್ ಯೂಸಿಂಗ್ ಮಲ್ಟಿಪಲ್ CPU. ಒಂದೇ CPU ಅಲ್ಲ, ಒಂದಕ್ಕಿಂತ ಹೆಚ್ಚು CPUಗಳನ್ನ ಯೂಸ್ ಮಾಡಿಕೊಂಡು ನೀವು ರನ್ ಮಾಡಿದಾಗ ನಿಮ್ಮ ಕೆಲಸಗಳು, ನೀವು ಮಾಡೋ ಅಂಥ ಪ್ರೋಗ್ರಾಮ್ಗಳು ಭಾಳ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಎ ಪ್ರಾಬ್ಲಮ್ ಈಸ್ ಬ್ರೋಕನ್ ಇನ್ ಟು ಡಿಸ್ಕ್ರೀಟ್ ಪಾರ್ಟ್ ದಟ್ ಕ್ಯಾನ್ ಬಿ ಸಾಲ್ವ್ ಕನ್ಕರೆಂಟ್ಲಿ. ಒಂದು ದೊಡ್ಡ ಪ್ರಾಬ್ಲಮ್ನ ಈಗ ನೀವು ಏನು ಮಾಡ್ತೀರಾ, ಪ್ರೋಗ್ರಾಮಲ್ಲೆಲ್ಲ ಮ್ಯಾಟ್ರಿಕ್ಸ್ ಪ್ರೋಗ್ರಾಮ್ ಬಂದ ತಕ್ಷಣ ಫಂಕ್ಷನ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರೀಡ್ ಮ್ಯಾಟ್ರಿಕ್ಸ್ಗೆ ಅದಕ್ಕೆ ಒಂದು ಫಂಕ್ಷನ್ ಬರೆದ್ರೆ ಅದನ್ನೇ ಕಾಲ್ ಮಾಡಿ ನೀವು B ಅಂತ ಹಾಕೋತೀರ ಅಲ್ವಾ.
ಅದೇ ಥರ ಮ್ಯಾಟ್ರಿಕ್ಸ್ ರೈಟ್ ಮಾಡೋಕ್ಕೆ ನೀವು ಒಂದು ಫಂಕ್ಷನ್ ಬಿಡಿದ್ರೆ ಅದನ್ನೇ ಕಾಲ್ ಮಾಡಿ ಬಿಗೆ ಹಾಕೋತೀರ. ಆಮೇಲೆ ಅಡಿಷನ್ ಆದಮೇಲೆ ಸಿಗೂ ಅದನ್ನೇ ಕಾಲ್ ಮಾಡಿ ಸಿ ಅಂತ ಹಾಕೋತೀರ. ಹಾಗೆ ಒಂದು ದೊಡ್ಡ ಪ್ರಾಬ್ಲಮ್ನ ಸಣ್ಣ ಸಣ್ಣ ಪಾರ್ಟ್ಗಳಾಗಿ ಡಿವೈಡ್ ಮಾಡಿ ಆ ಬೇರೆ ಬೇರೆ ಕಂಪ್ಯೂಟರ್ CPU ಕೊಟ್ಟು ಅದನ್ನು ಕನ್ಕರೆಂಟ್ಲಿ ಒಟ್ಟಿಗೆ ಸಾಲ್ವ್ ಮಾಡೋ ಹಾಗೆ ನೋಡ್ಕೊಳ್ಳೋದೇ ಈ ಪ್ಯಾರಲಲ್ ಆಪರೇಟಿಂಗ್ ಸಿಸ್ಟಮ್ನ ಮುಖ್ಯ ಉದ್ದೇಶ. ಈಚ್ ಪಾರ್ಟ್ ಇಸ್ ಫಾರ್ ದ ಬ್ರೋಕನ್ ಡೌನ್ ಇಂಟು ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್. ದೊಡ್ಡ ಪ್ರೋಗ್ರಾಮ್ನ ಒಂದು ಚಿಕ್ಕ ಚಿಕ್ಕ ಪಾರ್ಟಾಗಿ ಮಾಡೋದು ಮತ್ತು ಆ ಪಾರ್ಟಲ್ಲಿ ಇನ್ಸ್ಟ್ರಕ್ಷನ್ಸ್ಗಳಾಗಿ ಡಿವೈಡ್ ಮಾಡಿ ಬೇರೆ ಬೇರೆಯವರಿಗೆಲ್ಲ ಹಂಚೋದು, ಬೇಗ ಎಕ್ಸಿಕ್ಯೂಟ್ ಆಗಿ ನೋಡ್ಕೊಳ್ಳೋದು. ಇನ್ಸ್ಟ್ರಕ್ಷನ್ ಫ್ರಮ್ ಈಚ್ ಪಾರ್ಟ್ ಎಕ್ಸಿಕ್ಯೂಟ್ ಸೈಮಲ್ಟೇನಿಯಸ್ಲಿ ಆನ್ ಡಿಫ್ರೆಂಟ್ CPUs. ನೀವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಗಳು ಬೇರೆ ಬೇರೆ CPUಗಳಲ್ಲಿ ಒಂದೇ ಇನ್ಸ್ಟ್ರಕ್ಷನ್ನ ಎಲ್ಲ CPU ಕೊಡೋದಲ್ಲ. ಒಂದು ಪಾರ್ಟ್ ರೀಡಿಂಗ್ ಪಾರ್ಟ್, ಮ್ಯಾಟ್ರಿಕ್ಸ್ ರೀಡಿಂಗ್ ಪಾರ್ಟ್ ಒಂದು CPU ಕೊಡೋದು, ರೈಟಿಂಗ್ ಪಾರ್ಟ್ ಒಂದೇ ಕೊಡೋದು, ಅಡಿಷನ್ ಒಂದೇ ಕೊಡೋದು, ಅವಾಗ ಫಾಸ್ಟಾಗಿ ಆಗುತ್ತೆ. ಅಡ್ವಾಂಟೇಜ್ ಏನು? ಡೂ ಮಲ್ಟಿಪಲ್ ಥಿಂಗ್ಸ್ ಅಟ್ ಸೇಮ್ ಟೈಮ್. ಪ್ಯಾರಲಲ್ ಅಂದರೆ ಅದೇನೇ, ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡೋದು. ನೀವು ಜ್ಞಾಪಕ ಇಟ್ಕೋಬೇಕು, ಎಲ್ಲ ಗಟ್ಟು ಮಾಡಬಾರ್ದು ಎಕ್ಸಾಮ್ಗೆ. ಪ್ಯಾರಲಲ್ ಅಂದರೆ ಮೆನಿ, ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡೋದು. ಮೆನಿ ಅಂದ ತಕ್ಷಣ CPU ಜ್ಞಾಪಕ ಬರಬೇಕು, ಒಂದಕ್ಕಿಂತ ಹೆಚ್ಚು CPU ನಾನು ಬರೀಬೇಕು ಡಯಾಗ್ರಾಮಲ್ಲಿ ಅಂತ. ಕಾಸ್ಟ್ ಸೇವಿಂಗ್, ನಿಮಗೆ ಮೆಮೊರಿ ಒಂದೇ ಒಂದಿದೆ, CPU ಮತ್ತು ಬೇರೆ ಬೇರೆ ಇದೆ, ಅದು ಕಾಸ್ಟ್ ಸೇವಿಂಗ್ ಆಗುತ್ತೆ. ಟೈಮ್ ಸೇವಿಂಗ್, ಒಬ್ಬರು ಮಾಡೋದನ್ನು 4 ಜನ ಮಾಡಿದ್ರೆ ಬೇಗ ಕಡಿಮೆ ಟೈಮಲ್ಲಿ ಬೇಗ ಮಾಡ್ಬೋದು ನಾವು. ಇಟ್ ಓವರ್ಕಮ್ಸ್ ಮೆಮೊರಿ ಕನ್ಸ್ಟ್ರೈನ್. ಮೆಮೊರಿ ಆ್ಯಕ್ಚುಲಿ ನೀವು ಅನ್ಕೋಬೋದು ಮೇಡಮ್ ಮೆಮೊರಿನ ಎಲ್ಲರೂ ಒಂದರಲ್ಲೇ ಶೇರ್ ಮಾಡ್ತಾರಲ್ಲ, ಜಾಗ ಸಾಕಾಗತ್ತಾ ಅವ್ರಿಗೆ ಅಂತ. ಎಷ್ಟು ದೊಡ್ಡ ಮೆಮೊರಿ ಇರುತ್ತೆ ಅಂದರೆ, ಒಂದೇ ಒಂದು ಕಂಪ್ಯೂಟರ್ ಸಿಂಗಲ್ ಯೂಸರ್ನಲ್ಲಿ ಏನಾಗ್ತಿರುತ್ತೆ, ಒಬ್ಬ ಕಂಪ್ಯೂಟರಲ್ಲಿ ಒಂದು ಮೆಮೊರಿ ಯೂಸರ್ 1K 2K ಇರುತ್ತೆ, ಎಷ್ಟೋ GB ಟೆರಾಬೈಟಲ್ಲಿ ಇರುತ್ತೆ, ಬೇರೆ ಮೆಮೊರಿ ಎಲ್ಲ ವೇಸ್ಟ್ ಆಗ್ತಿರುತ್ತೆ. ಅದನ್ನು ಬೇರೆ CPUಗಳು ಯೂಸ್ ಮಾಡಿಕೊಂಡು ಬೇಗ ಕೆಲಸ ಮಾಡ್ತಾರೆ. ಲ್ಯಾಕ್ ಆಫ್ ಸ್ಕೇಲಬಿಲಿಟಿ ಬಿಟ್ವೀನ್ ಮೆಮೊರಿ ಆ್ಯಂಡ್ CPU. ಈಗ ಒಂದು 10 ಕಂಪ್ಯೂಟರ್ಗೆ ಒಂದು ಮೆಮೊರಿ ಅಂದರೆ ಆ ಡಿಸ್ಟ್ರಿಬ್ಯೂಟೆಡ್ ಥರ 100 ಕಂಪ್ಯೂಟರ್ಗೆ ಮತ್ತೆ ಒಂದೇ ಮೆಮೊರಿ ಆಗಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರೋಗ್ರಾಮರ್ ರೆಸ್ಪಾನ್ಸಿಬಿಲಿಟಿ ಫಾರ್ ಕರೆಕ್ಟ್ ಆಕ್ಸೆಸ್ ಆಫ್ ಗ್ಲೋಬಲ್ ಮೆಮೊರಿ. ಮೆಮೊರಿಗೆ ಅಷ್ಟು CPUಗಳು ಆಕ್ಸೆಸ್ ಮಾಡಬೇಕಾದ್ರೆ ಕರೆಕ್ಟ್ ಸ್ಟಾರ್ಟಿಂಗ್ ಅಡ್ರೆಸ್ ಗೊತ್ತಿರಬೇಕು, ಅದೆಲ್ಲ ಜ್ಞಾಪಕ ಇಟ್ಕೋಬೇಕು. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಾಂಪ್ಲೆಕ್ಸ್ ಆಲ್ಗಾರಿದಮ್ನ ಬರಿಬೇಕಾಗತ್ತೆ. ನೆಕ್ಸ್ಟು ನೆಟ್ವರ್ಕ್ ಆಪ್ರೇಟಿಂಗ್ ಸಿಸ್ಟಮ್. ಒಂದು ನೆಟ್ವರ್ಕ್ ಮೂಲಕ ಆಪ್ರೇಟಿಂಗ್ ಸಿಸ್ಟಮ್ ಇರೋವಂಥದ್ದು. ನಿಮಗೆ ನೆಟ್ವರ್ಕ್ ಅಂದ ತಕ್ಷಣ ಮೇಡಮ್ ಡಿಸ್ಟ್ರಿಬ್ಯೂಟೆಡ್ ಅಂತೀರಾ, ಅದರಲ್ಲೂ ನೆಟ್ವರ್ಕಿಂಗ್ ಇರುತ್ತೆ, ಇದು ನೆಟ್ವರ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್, ಇದರಲ್ಲೂ ಯಾವ ಥರ ಇರುತ್ತೆ ಅಂತ. ಇದು ನೀವು ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ಲ್ಯಾನು ಅಂದರೆ ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಕನೆಕ್ಷನ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಉಪಯೋಗಿಸ್ಕೋಬೇಕಾದ್ರೆ ನಿಮ್ಮ ಮಾಮೂಲಿ ವಿಂಡೋಸ್ ಆದರೆ ಆಗಲ್ಲ, ಆಯಿತಾ. ವಿಂಡೋಸ್ ನೆಟ್ವರ್ಕ್ ಅಂತಲೇ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಇರುತ್ತೆ, ಅದನ್ನು ಬಳಸಬೇಕಾಗತ್ತೆ. ನೆಟ್ವರ್ಕಿಂಗ್ ಆಪ್ರೇಟಿಂಗ್ ಸಿಸ್ಟಮ್ಸ್ runs on a server and gives the server the capability to manage data, users, groups, security, application and other networking functions. ಅದರಲ್ಲಿ ಡಿಸ್ಟ್ರಿಬ್ಯೂಟೆಡಲ್ಲಿ ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ಒಂದೇ, ಇದರಲ್ಲಿ ಅದ್ರ ಜೊತೆಗೆ ಸರ್ವರ್ ಅಂತಲೂ ಇರುತ್ತೆ. ಆ ಸರ್ವರ್ಗೆ ಎಲ್ಲ ಕಂಪ್ಯೂಟರ್ಗಳ ಡೇಟಾಗಳನ್ನೂ ನೀನೇ ಮ್ಯಾನೇಜ್ ಮಾಡು, ಯಾರ್ಯಾರು ಯೂಸರು ಎಷ್ಟು ಗಂಟೆಗೆ ಲಾಗಿನ್ ಆದರು, ಲಾಗೌಟ್ ಆದರು, ಅವ್ರ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿದೆ ನೀನು, ಯಾವ್ಯಾವ ಗ್ರೂಪ್ಸ್ ಇತ್ತು, ಅದರದ್ದು ಏನು ಸೆಕ್ಯೂರಿಟಿ, ಏನೇನು ಅಪ್ಲಿಕೇಶನ್ ಮಾಡಿದ್ರು ಅಂತ ಈ ಎಲ್ಲ ಕೆಲಸಗಳನ್ನು ನೆಟ್ವರ್ಕ್ ಫಂಕ್ಷನ್ಸ್ ಮಾಡುತ್ತೆ. ದ ಬೇಸಿಕ್ ಪರ್ಪಸ್ ಆಫ್ ದ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಈಸ್ ಟು ಅಲೋ ಶೇರ್ಡ್ ಫೈಲ್ ಆ್ಯಂಡ್ ಪ್ರಿಂಟರ್ ಆಕ್ಸೆಸ್ ಅಮಾಂಗ್ ದ ಮಲ್ಟಿಪಲ್ ಕಂಪ್ಯೂಟರ್ಸ್ ಇನ್ ಎ ನೆಟ್ವರ್ಕ್. ಈಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ 5 ಜನ ಇರ್ತೀವಿ, ನೀವು ಸ್ಟಾಫ್ ರೂಮ್ ನೋಡಿದ್ರೆ ಗೊತ್ತಾಗುತ್ತೆ, 5 ಜನಕ್ಕೆ ಒಂದು ಕಂಪ್ಯೂಟರ್ ಇರುತ್ತೆ. ಆ ಕಂಪ್ಯೂಟರ್ಗೆ 5 ಜನಕ್ಕೆ ಒಂದು ಪ್ರಿಂಟರ್ ಇರುತ್ತೆ. ಆ ಪ್ರಿಂಟರ್ಗೆ 5 ಜನ ಕಂಪ್ಯೂಟರ್ಗೂ ಆ ಪ್ರಿಂಟರ್ ಕನೆಕ್ಟ್ ಆಗಿರುತ್ತೆ. ಈಗ ನಾನು ಪ್ರಿಂಟೌಟ್ ಕೊಡಬೇಕು ಅಂದರೆ ಎದ್ದು ಹೋಗಿ ಆ ಕಂಪ್ಯೂಟರ್ ಹತ್ರ ಏನು ಕೊಡಬೇಕಾಗಿಲ್ಲ, ನನ್ನ ಕಂಪ್ಯೂಟ್ರಿಂದನೇ ಪ್ರಿಂಟರ್ ಕೊಡ್ಬೋದು. ಈಗ ಸಿದ್ದರಾಜು ಸರ್ ಕೊಡಬೇಕು, ಅವರು ಕೊಡ್ಬೋದು ಅವ್ರ ಕಂಪ್ಯೂಟ್ರಿಂದ. ಆದರೆ ನನ್ನ ಕಂಪ್ಯೂಟ್ರು ನಾನು ಪ್ರಿಂಟೌಟ್ ತೊಗೋತಿರ್ಬೇಕಾದ್ರೆ ಅವ್ರು ಕೊಡಬೇಕಾದ್ರೆ ಅದು ತೋರಿಸುತ್ತೆ ಬಿಸಿ, ಪ್ರಿಂಟರ್ ಈಸ್ ಬಿಸಿ ಅಂತ ತೋರಿಸುತ್ತೆ, ಆಯಿತಾ. ಇದರಲ್ಲಿ ಟಿಪಿಕಲಿ ಲೋಕಲ್ ಏರಿಯಾ ನೆಟ್ವರ್ಕ್ನ ಹೇಳಿದ್ನಲ್ಲ, ಲ್ಯಾನ್, ಎ ಪ್ರೈವೇಟ್ ನೆಟ್ವರ್ಕ್ ಆರ್ ಅದರ್ ನೆಟ್ವರ್ಕ್ಸಲ್ಲಿ ಈ ಥರದನ್ನು ಉಪಯೋಗಿಸ್ತಾರೆ. ಎಕ್ಸಾಂಪಲ್ ಆಫ್ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಇನ್ಕ್ಲೂಡ್ಸ್ ಮೈಕ್ರೋಸಾಫ್ಟ್ ವರ್ಡ್ ಸರ್ವರ್ 2003 ಸರ್ವರ್ ಇರುತ್ತೆ, ಮೈಕ್ರೋಸಾಫ್ಟ್ ವಿಂಡೋಸ್ ಸರ್ವರ್ 2008, ಅದೆಲ್ಲ ವರ್ಷನ್ಗಳು. ಯುನಿಕ್ಸ್, ಲೈನೆಕ್ಸ್, ಮ್ಯಾಕ್ OS, ನಾವೆಲ್, ನೆಟ್ವೇರ್ ಆ್ಯಂಡ್ BSD. ನಾವೆಲ್ಲ ಯೂಶ್ವಲಿ ವಿಂಡೋಸ್ನೇ ಉಪಯೋಗಿಸ್ತೀವಿ. ನೋಡಿ, ಈಗ ನೀವು ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ, ಸರ್ವರಲ್ಲಿ
ಮತ್ತೆ ಇನ್ನೊಂದು ಥರ ಡೇಟಾ ಇಟ್ಕೊಳ್ಳೋದಕ್ಕೆ ಒಂದಿದೆ, ಆ್ಯಂಡ್ ಡೇಟಾ ಸ್ಟೋರೇಜ್ಗೆ ಬೇರೆ ಇದೆ, ಸರ್ವರ್ ಇದೆ ನೆಟ್ವರ್ಕಲ್ಲಿ. ಆಮೇಲೆ ಏಜೆಂಟ್ಸ್ ಅಂದರೆ ಇವರೆಲ್ಲ ಯೂಸರ್ಸ್ಗಳು ಅಂತ ಅರ್ಥ. ಇದರಲ್ಲಿ ಒಬ್ಬ ಅಡ್ಮಿನ್ ಅಂತ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಪ್ಯಾನಲ್ ಅಂತ ಇರುತ್ತೆ. ಈ ಡಯಾಗ್ರಾಮ್ ನೋಡಿದಾಗ ಗೊತ್ತಾಗುತ್ತೆ ನೋಡಿ. ಆರೋ ಮಾರ್ಕ್ಸ್ ನೋಡಬೇಕು, ಬೋತ್ ಡೈರೆಕ್ಷನ್. ನೀವು ಮಾತ್ರ ಅದಕ್ಕೆ ಕೊಡೋದಂತಲ್ಲ, ಸರ್ವರಿಂದನೂ ನಿಮಗೆ ವಾಪಸ್ ಬರೋಂಗೆ ಇರಬೇಕು. ಅಡ್ವಾಂಟೇಜಸ್ ಏನು? ಸೆಂಟ್ರಲೈಸ್ ಸರ್ವರ್ ಆರ್ ಹೈಲಿ ಸ್ಟೇಬಲ್. ಈಗ ನೀವು ಆ ನೆಟ್ವರ್ಕ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಇತ್ತು ಅಂದರೆ, ಈಗ ಒಬ್ಬರಿಗೆ OS, ಒಬ್ಬರಿಗೆ ನಾನು ಜಾವಾ ಹಾಕಬೇಕು. ಇಂಡಿಪೆಂಡೆಂಟ್ ಆಗಿದ್ದರೆ ಒಂದೊಂದೇ ಕಂಪ್ಯೂಟರ್ ಹೋಗಿ ಜಾವಾ ಇನ್ಸ್ಟಾಲ್ ಮಾಡಿ ಬರಬೇಕು. ಅದರ ಬದಲು ಈಗ ನೆಟ್ವರ್ಕಲ್ಲಿದ್ದರೆ ಸರ್ವರ್ನಲ್ಲಿ ಅಥವಾ ಮಧ್ಯದಲ್ಲಿರುವಂಥ ಸೆಂಟ್ರಲ್ ಸರ್ವರ್ಗೆ ನಾನು ಆಪ್ರೇಟಿಂಗ್ ಸಿಸ್ಟಮ್ನ ಜಾವಾನ ಇನ್ಸ್ಟಾಲ್ ಮಾಡಿಬಿಟ್ರೆ ನಿಮಗೂ ಆಟೋಮೆಟಿಕ್ಕಾಗಿ, ನೀವು ಕನೆಕ್ಟ್ ಆಗಿರ್ತಾರೆ, ನಿಮಗೂ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗ್ದಂಗೆ. ಸೆಕ್ಯೂರಿಟಿ ಈಸ್ ಸರ್ವರ್ ಮ್ಯಾನೇಜ್ಡ್. ಸೆಕ್ಯೂರಿಟಿ ಎಲ್ಲ ಏನು, ಅಡ್ಮಿನ್ ಇರ್ತಾನಲ್ಲ, ಆ ಅಡ್ಮಿನ್ನೇ ನಿಮ್ಮ ಎಲ್ಲ ಸೆಕ್ಯೂರಿಟಿ ಬಗ್ಗೆ ನೋಡ್ಕೊತಾನೆ. ನಿಮ್ಮ ಲಾಗಿನ್ ಏನು, ಬೇರೆಯವ್ರು ಲಾಗಿನ್ ಮಾಡೋಕ್ಕಾಗಲ್ಲ ನಿಮ್ಮ ಸಿಸ್ಟಮಿಂದ. ನಿಮ್ಮ ಪಾಸ್ವರ್ಡ್ ಯಾರು ಚೇಂಜ್ ಮಾಡಿದ್ರೆ ಆ ಥರದ್ದನ್ನೆಲ್ಲ ನಿಮ್ಮ ಸರ್ವರ್ ನೋಡ್ಕೋತಾನೆ. ಅಪ್ಗ್ರೇಡೇಷನ್ ಆಫ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಹಾರ್ಡ್ವೇರ್ ಕ್ಯಾನ್ ಬಿ ಈಸಿಲಿ ಇಂಟಿಗ್ರೇಟೆಡ್ ಇನ್ ಟು ದ ಸಿಸ್ಟಮ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ನೀವು ಬರೀಲೇಬೇಕು. ನೀವು ಹಾರ್ಡ್ವೇರ್ನಲ್ಲಿ ನಿಮಗೆ ಜಾಸ್ತಿ ಮೆಮೊರಿ ಬೇಕು ಅಂದರೆ ನಿಮ್ಮ ಇಂಡಿವಿಜುವಲ್ ಕಂಪ್ಯೂಟರ್ಗೆ ಬಂದು ಮೆಮೊರಿ ಹಾಕೋ ಬದಲು ಈ ಸರ್ವರಲ್ಲಿ ಒಂಚೂರು ಮೆಮೊರಿ ಜಾಸ್ತಿ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೂ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಡೇಟಾನೂ ಹಾಗೇ. ಇಟ್ ಈಸ್ ಪಾಸಿಬಲ್ ಟು ರಿಮೋಟ್ ಆಕ್ಸೆಸ್ ಟು ಸರ್ವರ್ ಫ್ರಮ್ ಡಿಫ್ರೆಂಟ್ ಲೊಕೇಶನ್ ಆ್ಯಂಡ್ ಟೈಪ್ಸ್ ಆಫ್ ಸಿಸ್ಟಮ್. ನೀವು ಬೇರೆ ಎಷ್ಟೇ ದೂರದಲ್ಲಿದ್ದರೂ ನೆಟ್ವರ್ಕಲ್ಲಿದ್ದರೆ ಆ ಸರ್ವರ್ಲಿರೋ ಡೇಟಾ ನೀವು ತೊಗೋಬೋದು, ಅಥವಾ ಸರ್ವರ್ ನಿಮ್ಮ ಡೇಟಾನ ತೊಗೋಬೋದು. ಡಿಸಡ್ವಾಂಟೇಜು: ಹೈ ಕಾಸ್ಟ್ ಆಫ್ ಬೈಯಿಂಗ್ ಆ್ಯಂಡ್ ರನ್ನಿಂಗ್ ಎ ಸರ್ವರ್. ನಿಮಗೆ ಸರ್ವರ್ ಕಮ್ಯುನಿಕೇಷನ್ ನೆಟ್ವರ್ಕ್ ಜೊತೆ ಇನ್ನೊಂದು ಸರ್ವರ್ ಬೇಕು, ಅದಕ್ಕೆ ದುಡ್ಡು ಜಾಸ್ತಿ ಆಯಿತು, ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ. ಡಿಪೆಂಡೆನ್ಸಿ ಆನ್ ಸೆಂಟ್ರಲ್ ಲೊಕೇಶನ್ ಫಾರ್ ಮೋಸ್ಟ್ ಆಫ್ ದ ಆಪರೇಷನ್. ಈಗ ಯಾರೋ ಒಬ್ರಿಗೆ ಅರ್ಜೆಂಟ್ ಬೇಕಾಗಿರುತ್ತೆ ಅಪ್ಗ್ರೇಡೇಷನ್ನು, ಸರ್ವರ್ಗೆ ಹೇಳಬೇಕು, ಸರ್ವರಲ್ಲೇ ಅಪ್ಲೋಡ್ ಆಗಬೇಕು, ಸರ್ವರೇ ಮಾಡಬೇಕು, ಅದು ಒಂದು ಕಷ್ಟ. ರೆಗ್ಯುಲರ್ ಮೇಂಟೆನೆನ್ಸ್ ಆ್ಯಂಡ್ ಅಪ್ಡೇಟ್ಸ್ ಆರ್ ರಿಕ್ವೈರ್ಡ್. ಪ್ರತಿ ಸತಿ ಅಡ್ಮಿನ್ ಎಲ್ಲರೂ ಕಾಫಿ ಗೌಟಿಗೆ ಹೋಗ್ಬಿಟ್ಟೆ ಬೇರೆ ಕಡೆ ಇದ್ದವ್ರಿಗೆ ಪ್ರಾಬ್ಲಮ್ ಆಗಿಬಿಟ್ರೆ ಅಡ್ಮಿನ್ ಬರೋ ತನಕನೂ ಅದೇನೋ ಸಿಸ್ಟಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ಅದು ರೆಗ್ಯುಲರ್ ಮೇಂಟೆನೆನ್ಸ್ಗೆ ಅಂದರೆ ಸಿಸ್ಟಮ್ ಅಡ್ಮಿನ್ ಅಂತಲೇ ಒಬ್ಬ ಇರಬೇಕಾಗತ್ತೆ. ಏನು ಅಪ್ಡೇಟ್ಸ್ ಇದ್ದರೂ ಅವನೇ ನೋಡ್ಕೋಬೇಕಾಗತ್ತೆ. ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ಇನ್ನೊಂದು ಸರಿ ಓದಿ, ನಿಮಗೇನಾದ್ರು ಡೌಟ್ ಇದ್ದರೆ ಯಾವುದೇ ತೊಂದರೆ, ರಾತ್ರಿ 9 ಗಂಟೆ ಮೇಲೆ ಮಾಡಬೇಡಿ ದಯವಿಟ್ಟು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಯಾವಾಗ ಬೇಕಾದ್ರೂ ನನ್ನನ್ನು ಕೇಳಿ. ದಿನ ಓದ್ತಾ ಇರಿ. ನಾನಿದು PPT ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ರೆಕಾರ್ಡ್ನೇ ಕೇಳ್ತಾ ಇರಬೇಡಿ. ಒಂದು ಬುಕ್ಕಲ್ಲಿ ನೋಟ್ಸ್ನ ಬರ್ಕೊಳ್ಳಿ. ನಾನು ಈ ವಾರದಲ್ಲಿ ನಿಮಗೆ ಕ್ವಿಜ್ನೂ ಸಹ ಕಳಿಸ್ತೀನಿ. ಈ ಬೇಸಿಕ್ದು ಇದ್ರ ಬಗ್ಗೆ ಕಾಪಿ ಹೊಡೆಯೋಂಗಿಲ್ಲ, ಅದನ್ನು ಟೈಮ್ ಸರಿಯಾಗಿ ಕಳಿಸ್ತೀನಿ. ಕ್ವಿಝಲ್ಲಿ ಎಲ್ಲರೂ ಮಾರ್ಕ್ಸ್ ತೊಗೋಬೇಕು, ಅದು ಇಂಟರ್ನಲ್ಸ್ಗೆ ಕೌಂಟ್ ಆಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ನಿದ್ದೆ ಮಾಡಬೇಡಿ. ಬೇರೆ ಎಲ್ಲ ಸಬ್ಜೆಕ್ಟ್ನೂ ಇದೇ ಥರ ಓದಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸನಿಂಗ್.